ನಮಸ್ತೆ ವೀಕ್ಷಕರೇ, ಸೋನಗೊಂಬೆ ಮನೆಗೆ ಸ್ವಾಗತ. ಮೊಟ್ಟ ಮೊದಲು ಜೀವಿಗಳು ಹೇಗೆ ಹುಟ್ಟಿದವು ಎಂದು ಎರಡನೇ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ವೀಕ್ಷಕರೇ. ಅಷ್ಟೇ ಅಲ್ಲ, ಈ ವಿಂಟರ್ ಸೀಸನ್ ಇಂದ ನಾರ್ತ್ ಅಂಡ್ ಸೌತ್ ಅರ್ಧ ವರ್ಷ ಹಗಲಾಗಿದ್ದರೆ ಉಳಿದ ಅರ್ಧ ವರ್ಷ ರಾತ್ರಿ ಆಗಿರುತ್ತದೆ. ಈ ರೀತಿ ಚಂದ್ರನಿಗೆ ಡಿಕ್ಕಿ ಹೊಡೆದರಿಂದ 350 ಕೋಟಿ ವರ್ಷಗಳಿಂದ ಇದುವರೆಗೂ ಈ ರೀತಿ ತಿರುಗುತ್ತಿದೆ. ಅಷ್ಟೇ ಅಲ್ಲ, ಈ ಚಂದ್ರನ ಗುರುತ್ವಾಕರ್ಷಣ ಶಕ್ತಿಯಿಂದ ಭೂಮಿಯು ಪಕ್ಕಕ್ಕೆ ಹೋಗದೆ ಹಾಗೆ ತಿರುಗುತ್ತಿದೆ. ಈ ಗುರುತ್ವಾಕರ್ಷಣ ಶಕ್ತಿಯಿಂದ ಭೂಮಿಯ ಸ್ವಯಂ ತಿರುವಿಕೆಯ ವೇಗ ಕೂಡ ಕಮ್ಮಿಯಾಗುತ್ತದೆ. ಇದರಿಂದ 6 ಗಂಟೆಗಳಿಂದ ಒಂದು ದಿನ 24 ಗಂಟೆಗಳಲ್ಲಿ ಬದಲಾಗುತ್ತದೆ. ಇದು ನಡೆದು 10 ಕೋಟಿ ವರ್ಷಗಳ ನಂತರ ನೀರಿನ ಬಗ್ಗೆ ಯೋಚನೆ ಮಾಡುತ್ತದೆ ಈ ಯೂನಿವರ್ಸಲ್ ಕ್ರಿಯೇಟರ್. ಆ ಸಮಯದಲ್ಲಿ ಭೂಮಿಯ ಮೇಲೆ ಭಯಂಕರವಾದ ಅಗ್ನಿಸ್ಫೋಟಗಳಿಂದ ಹೈಡ್ರೋಜನ್, ಆಕ್ಸಿಜನ್ ಅನಿಲಗಳು ಬೆರೆತು ನೀರಿನ ಅಣುಗಳು ಬೆರೆತು ಗಾಳಿಯಲ್ಲಿರುತ್ತದೆ. ನಂತರ ಈ ನೀರಿನ ಆ ಒತ್ತಡಕ್ಕೆ ಗುರಿಯಾಗಿ ಮೋಡಗಳಾಗಿ ಬದಲಾಗಿ ಮಳೆ ಬೀಳುವುದಕ್ಕೆ ಪ್ರಾರಂಭವಾಗುತ್ತದೆ. ಪರ್ವತಗಳೆಲ್ಲ ತಣ್ಣಗಾಗಿ ಬರುತ್ತದೆ. ಈ ರೀತಿ ತುಂಬಾ ವರ್ಷಗಳ ಕಾಲ ಮಳೆ ಬೀಳುತ್ತಾ ಭೂಮಿಯ ಮೇಲೆ ಸಮುದ್ರಗಳು ಸೃಷ್ಟಿಯಾಗುತ್ತದೆ. ಈ ರೀತಿ 60 ಕೋಟಿ ವರ್ಷಗಳ ನಂತರ ಭೂಮಿಯು ತಣ್ಣಗಾಗಿ ಖನಿಜ ನಿಕ್ಷೇಪಗಳಿಂದ, ಚಂದ್ರನ ಜೊತೆ ಋತುಗಳನ್ನು ಸೃಷ್ಟಿಸುವ ವಾತಾವರಣದಿಂದ ಮತ್ತು ನೀರಿನ ಜೀವವನ್ನು ಸೃಷ್ಟಿಸುವುದಕ್ಕೆ ಸಿದ್ಧವಾಗುತ್ತದೆ. ಇನ್ನು ಪ್ರಾಣಿ ಸಂಕುಲ ಬದುಕುವುದಕ್ಕೆ ಬೇಕಾಗುವುದು ಒಂದೇ ಒಂದು, ಅದೇ ಆಕ್ಸಿಜನ್. ಪ್ರಕೃತಿ ಇದನ್ನು ಉತ್ಪತ್ತಿ ಮಾಡುವ ಕೆಲಸದಲ್ಲಿರುತ್ತದೆ. ಆಗಿನ ವಾತಾವರಣದಲ್ಲಿ ಯಾವುದೇ ಆಕ್ಸಿಜನ್ ಇಲ್ಲದಿದ್ದರೂ ಅದು ತುಂಬಾ ಕಮ್ಮಿ ಪ್ರಮಾಣದಲ್ಲಿತ್ತು. ಬೇಕಾದಷ್ಟು ಆಕ್ಸಿಜನ್ ಸಮುದ್ರದ ತಳಭಾಗದಲ್ಲಿ ನೀರಿನ ರೂಪದಲ್ಲಿದೆ. ಇಲ್ಲೇ ಮೊದಲು ಜೀವಿ ಹುಟ್ಟಿದ್ದು. ವೀಕ್ಷಕರೇ, ಈ ಜೀವಿ ಹುಟ್ಟಿದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ.